ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿರುವ ವ್ಯತ್ಯಾಸವನ್ನು ತಿಳಿದುಕೊಳ್ಳಿ. ಕನ್ನಡ ವಾಕ್ಯದಲ್ಲಿ ಕ್ರಿಯಾಪದ ಕೊನೆಗೆ ಬರ್ತದೆ. ಯಾರು ಯಾವ ಕೆಲಸವನ್ನು ಮಾಡ್ತಾರೆ, ಯಾರು ಮಾಡ್ತಾರೋ ಅದು ಕೊನೆಗೆ ಬರ್ತದೆ. ಇಂಗ್ಲೀಷ್ನಲ್ಲಿ ಜೊತೆಯಲ್ಲಿ ಬರ್ತದೆ. ಉದಾಹರಣೆಗೆ, ನಾನು ದೆಹಲಿಗೆ ಹೋಗ್ತೇನೆ, ನಾನು ದೆಹಲಿಗೆ ಹೋಗ್ತೇನೆ. ಕನ್ನಡದಲ್ಲಿ ನಾನು ಹೋಗ್ತೇನೆ, ಹೋಗ್ತೇನೆ ಎಲ್ಲಿ ಬರ್ತಾ ಇದೆ? ಕೊನೆಗೆ ಬರ್ತದೆ. ಇಂಗ್ಲೀಷಲ್ಲಿ ಆ ಹೋಗ್ತೇನೆ ಅನ್ನುವ ಕ್ರಿಯೆ ನಾನು ಜೊತೆಗೆ, ನಾನು ಹೋಗ್ತೇನೆ ದೆಹಲಿಗೆ ಈ ಥರ ಇರಬೇಕು. ನಾನು ತಿಂತೇನೆ ಹಣ್ಣು, ನಾನು ಬರೀತೇನೆ ಪತ್ರ, ನಾನು ಕಲಿಸ್ತೇನೆ ಪಾಠ. ಇಂಗ್ಲೀಷ್ನಲ್ಲಿ ಕ್ರಿಯಾಪದ ಕರ್ತನ ಜೊತೆಗೆ, ಆ ಕೆಲಸ ಮಾಡುವವರ ಜೊತೆಗೇ ಬರ್ತದೆ. ನಮ್ಮ ಭಾಷೆಗಳಲ್ಲಿ ಕೊನೆಗೆ ಬರ್ತದೆ. ಇಷ್ಟನ್ನು ಅರ್ಥ ಮಾಡಿಕೊಂಡ್ರೆ ನೀವು ಯಾವುದೇ ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಭಾಷಾಂತರ ಮಾಡ್ಬೋದು. ಇವತ್ತಿಷ್ಟನ್ನೇ ಕಲಿಸ್ತೇನೆ. ಪುನಃ ಇದನ್ನು ನಾಳೆ ನಿಮಗೆ ನಾನು ಇದರ ಎಕ್ಸಾಂಪಲ್, ಉದಾಹರಣೆಗಳೊಂದಿಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದನ್ನು ಮಿಸ್ ಮಾಡಬೇಡಿ. ಇದು ತುಂಬ ಇಂಪಾರ್ಟೆಂಟ್. ನಿಮಗೆ ಇದ್ರ ಅರ್ಥ ಆದರೆ, ನಿಮಗೆ ಇದು ಅರ್ಥ ಆದರೆ ಇಂಗ್ಲೀಷ್ ಬಂದ ಹಾಗೆ, ಮಿಸ್ಟೇಕೇ ಆಗೋದಿಲ್ಲ. ಪುನಃ ನಾಳೆ ಇನ್ನೊಂದು ಪಾಠದಲ್ಲಿ ಉದಾಹರಣೆಗಳನ್ನು ಕೊಟ್ಟು ಕರ್ತ ಮತ್ತು ಕ್ರಿಯಾಪದಗಳು ಎಲ್ಲಿ ಬರ್ತವೆ, ಹೇಗೆ ಅದನ್ನು ಹುಡುಕುವುದು, ಐಡೆಂಟಿಫೈ ಮಾಡುವುದು, ಅದನ್ನು ಕಲಿಸ್ತೇನೆ. ನಿಮಗೆ ನನ್ನ ಪಾಠ ಇಷ್ಟ ಆದರೆ ಫಾಲೋ ಮಾಡಿ, ಶೇರ್ ಮಾಡಿ. ನನಗೆ ನೀವು ಈ ಪಾಠಗಳನ್ನು ನಿಮ್ಮ ವಾಟ್ಸಪ್ ನಂಬರಿಗೆ ಕಳಿಸಿಕೊಡಬೇಕು ಅಂತ ಇದ್ದರೆ, ನಾನು ದಿನ ಡೇ 1ರಿಂದ ವಿತ್ ಇನ್ಸ್ಟ್ರಕ್ಷನ್ಸ್, ಸೂಚನೆಗಳ ಜೊತೆಗೆ ಏನು ಮಾಡಬೇಕು, ಇವತ್ತೇನು ಮಾಡಬೇಕು, ನಾಳೆ ಏನು ಮಾಡಬೇಕು, 1ನೇ ದಿನದ ಪಾಠ ಏನು, 2ನೇ ದಿನದ ಪಾಠ ಏನು, 3ನೇ ದಿನದ ಪಾಠ ಏನು, ಎಷ್ಟು ಕಲಿತ್ರೆ 3 ತಿಂಗಳಲ್ಲಿ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ, ಏನು ಕಲಿಬೇಕು, ಇವತ್ತೇನು ಕಲಿಬೇಕು, ನಾಳೆ ಏನು ಕಲಿಬೇಕು, ಅದು ನಿಮ್ಮ ವಾಟ್ಸಪ್ಪಿಗೆ ನಾನು ಕಳಿಸ್ತೇನೆ. ನನಗೆ ನೀವು 3 ತಿಂಗಳ ಕೋರ್ಸಿಗೆ 599 ರೂಪೀಸ್ ಕಳಿಸಿದರೆ UPI ಮಾಡಿ, ನಾನು ಈ ಎಲ್ಲ ಕೋರ್ಸ್ ಡೇ 1ನಿಂದ ನೀವು 3 ತಿಂಗಳಲ್ಲಿ ಏನೆಲ್ಲ ಕಲಿತ್ರೆ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ, ಆ ಫುಲ್ ನೋಟ್ಸನ್ನು ನಾನು ಡೈಲಿ 1 ಅಥವಾ 2 ವೀಡಿಯೋ ಹಾಕ್ತೇನೆ. ಅದನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ 3 ತಿಂಗಳಲ್ಲಿ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ ಹುಡುಕಿ ಯಾವುದು ಮೊದಲು ಕಲಿಯೋದು ಗೊತ್ತಿಲ್ಲ, ಯಾವುದು ನಂತರ ಕಲಿಯೋದು ಗೊತ್ತಿಲ್ಲ ಅನ್ನುವ ಕನ್ಫ್ಯೂಷನ್ ಬೇಡ. ಓಕೆ, ಸರಿ. ನಾಳೆ ಪುನಃ ರೆಡಿಯಾಗಿ ವಿಡಿಯೋ ನೋಡಲಿಕ್ಕೆ ಮುಂದಿನ ಭಾಗವನ್ನು ಕಲಿಸ್ತೇನೆ. ಅದು ಇನ್ನೂ ರೋಚಕವಾಗಿದೆ.